ಕೇಳಬಹುದು. ಯಾವ ರೀತಿ ಅಂದ್ರ ಒಂದನೇದ್ದು ಇದು ಒಂದನೇ ಮೆಥಡ್ ಒಳಗ್ರಿ. ಒಂದನೇ ಮೆಥಡ್ ಒಳಗ ಲಾಭ ಆದ್ರೂ ಕೇಳಬಹುದು, ನಷ್ಟ ಆದ್ರೂ ಕೇಳಬಹುದು. ಇದನ್ನು ನಾವೇನ್ ಮಾಡಿರ್ತೀವಿ ಪ್ರೈಮರಿ ಅಥವಾ ಹೈಸ್ಕೂಲ್ ಅಲ್ಲಿ ನೋಡ್ಕೊಂಡ್ ಬಂದಿರ್ತೀವಿ. ಇದು ನಮ್ಗೆ ಗೊತ್ತಿರ್ಬೇಕ್ರಿ. ಇದು ನಮಗೇನಿದ್ದಾಗ ಫೌಂಡೇಶನ್ ಇದ್ದಾಗ ಇದು ಗೊತ್ತಿರ್ಲಿಲ್ಲ ಅಂದ್ರೆ ನೀವು ತೆಳಗಿನ ಬರಂಗಿಲ್ಲ. ಇದು ಬಹಳ ಈಸಿ ಇರ್ತದ. ಏನಂದ್ರ ಒಂದು ವಸ್ತುವನ್ನ ಸಿಂಪಲ್ ಆಗಿ ಒಂದು ಅಮೌಂಟಿಗೆ ತಗೊಳ್ತೀವಿ, ಕೊಂಡು ಅದನ್ನ ಇನ್ನೊಂದು ಅಮೌಂಟಿಗೆ ಎಷ್ಟಕ್ಕೋ ಮಾರ್ತೀವಿ. ಮಾರಿದ ಹೊಳ್ಳಿನೂ ಆ ಅಮೌಂಟ್ ಅನ್ನ ಎದುರಾಗಿ ಹೇಳೋದಿರ್ತದ, ಮೊತ್ತದೊಳಗೆ ಹೇಳೋದಿರ್ತದ, ಪರ್ಸೆಂಟೇಜ್ ಒಳಗೆ ಹೇಳೋದಿರಲ್ಲ. ಇದು ಬಾರಿ ಸಿಂಪಲ್. ಉದಾಹರಣೆಗೆ ಒಂದು 100 ರೂಪಾಯಿ ವಸ್ತುವನ್ನ ಕೊಂಡುಕೊಂಡೆವು, ಅದನ್ನು 120 ರೂಪಾಯಿ ಮಾರಾಟ ಮಾಡಿದೆವು. 120 ರೂಪಾಯಿ ಮಾರಾಟ ಮಾಡಿದೆವು. 100 ರೂಪಾಯಿ ಕೊಂಡುಕೊಂಡು ಒಂದು ವಸ್ತುವನ್ನು 120 ರೂಪಾಯಿ ಮಾರಾಟ ಮಾಡಿದೆವು ಅಂದ್ರ ಈ ಹೊಳ್ಳಿ ಲಾಭವನ್ನು ಎದುರಾಗಿ ಹೇಳ್ತೀವಿ, ಎಷ್ಟು ರೂಪಾಯಿ ಲಾಭ ಆಗ್ಯದ ಅಂತೇಳಿ. ಅದನ್ನು ಅಮೌಂಟ್ ಒಳಗೆ ಹೇಳ್ತೀವಿ, ಜಸ್ಟ್ 20 ರೂಪಾಯಿ ಲಾಭ ಆಯ್ತು ಅಂತೇಳಿ. ಇದು ಈಸಿಯ. ಇದನ್ನು ಅಷ್ಟೇ, ಒಂದು ವಸ್ತುವನ್ನ 100 ರೂಪಾಯಿ ಕೊಂಡುಕೊಂಡು 80 ರೂಪಾಯಿಗೆ ಮಾರಾಟ ಮಾಡಿದ್ರ ಎಷ್ಟು ರೂಪಾಯಿ ನಷ್ಟ ಆಯ್ತು ಅಂತ ಕೇಳ್ತಾರೆ. ಎಷ್ಟು ಪರ್ಸೆಂಟೇಜ್ ಅಲ್ಲ. ಈ ಸೂತ್ರ ಯಾಕೆ ಅಪ್ಲೈ ಆಗ್ತದ ಅಂದ್ರ ಇದು ಅಮೌಂಟ್ ಒಳಗೆ ಮೊತ್ತದೊಳಗೆ ಹೇಳ್ಬೇಕು, ನಂಬರ್ಸ್ ಒಳಗೆ, ರೂಪಾಯಿ ಒಳಗೆ, ಇದನ್ನು ರೂಪಾಯಿ ಒಳಗೆ ಇರ್ತದ. ನಷ್ಟನು ಎಷ್ಟು ರೂಪಾಯಿ ಆಗ್ಯದ ಅನ್ನೋದನ್ನು ನಾವು ಕಂಡುಹಿಡಿಯಬೇಕು. ಲಾಭನು 200 ರೂಪಾಯಿ ಒಳಗೆ ಇರಬೇಕು, 200 ರೂಪಾಯಿ ಒಳಗೆ ಇರಬೇಕು. ಇಲ್ಲಿ ಯಾವುದು ಪರ್ಸೆಂಟೇಜ್ ಅನ್ನೋದು ಬರಂಗಿಲ್ಲ. ಇದನ್ನು ಎಲ್ಲಿ ಕಲ್ತೀವಿ ಅಂದ್ರೆ ನಾವು ಪ್ರೈಮರಿ ಒಳಗೆ ಕಲ್ತು ಬಂದಿರ್ತೀವಿ. ಒಂದು ವಸ್ತುವನ್ನ ಉದಾಹರಣೆಗೆ ಬರ್ಕೋತೀರಿ, ಒಂದು ಕ್ವಶನ್ಸ್ ಅನ್ನ ಬರ್ಕೊಂಡಿರಿ, ಸಿಂಪಲ್ ಆಗಿ ಇದಕ್ಕೊಂದು ಅದಕ್ಕೊಂದು ಬರ್ಕೊಂಡಿರುವಂತೆ ಇರ್ಲಿ ಬಿಡಿ, ಇದು ಎಕ್ಸ್ಪ್ಲೇನ್ ಮಾಡಿ ಬರ್ಕೊಳ್ಳೋದು ಅಂತ. ಇದು ಅರ್ಥ ಆಯ್ತು ನಿಮಗ? ಏನು ಸಿಂಪಲ್ ಆಗಿ ಕೊಟ್ಟಿರ್ತಾನ, 100 ರೂಪಾಯಿ ಎಂದು ಕೊಂಡ ಬೆಲೆ ರೂಪಾಯಿ ಒಳಗದ, 80 ರೂಪಾಯಿ ಮಾರಾಟ ಮಾಡ್ಯಾನ, ಮಾರಿದ ಬೆಲೆ ರೂಪಾಯಿ ಒಳಗದ. ಇನ್ನು ಆದಂತ ನಷ್ಟನು ಏನ್ ಹೇಳ್ಬೇಕ್ರಿ ನಾವು ರೂಪಾಯಿ ಒಳಗೆ ಹೇಳಬೇಕು. ಲಾಭ ಇಸ್ಕಲ್ ಟು ಫಸ್ಟಿಗೆ ಮಾರಿದ ಬೆಲೆ ಅಂದ್ರೆ ಹೆಚ್ಚಿನ ಅಮೌಂಟಿಗೆ ಮಾರಿರ್ತೀವಿ, 120 ರೂಪಾಯಿ ಮಾರಿರ್ತೀವಿ, ಹೆಚ್ಚಿನ ಅಮೌಂಟಿಗೆ ಮಾರಿರ್ತೀವಿ, ಮೈನಸ್ ಕೊಂಡ ಬೆಲೆ, ಮಾರಿದ ಬೆಲೆಗಿಂತ ಕೊಂಡ ಬೆಲೆ ಕಡಿಮೆ ಇರ್ತದ್ರಿ. ಅವಾಗ ಮಾತ್ರ ಏನಾಗ್ತದ ಲಾಭ ಆಗ್ತದ. ಇನ್ನು ನಷ್ಟ ಯಾವಾಗ ಆಗ್ತದ ಅಂದ್ರ ಕೊಂಡ ಬೆಲೆಯು ಈ ಮಾರಿದ ಬೆಲೆಗಿಂತ ಹೆಚ್ಚಿಗೆ ಇರ್ತದೆ. ಒಂದು 100 ರೂಪಾಯಿಗೆ ಒಂದು ವಸ್ತುವನ್ನ ಕೊಂಡ್ಕೊಂಡು ನಾವು ಅದನ್ನ 80 ರೂಪಾಯಿ ಮಾರಿರ್ತೀವಿ, ಅವಾಗ 20 ರೂಪಾಯಿ ನಮ್ಮ ಕಡೆಯಿಂದ ಏನಾಗ್ತದ ನಷ್ಟ ಆಗ್ತದ. ಇದು ಸಿಂಪಲ್. ಇನ್ನು ಎರಡನೇದ್ರೊಳಗ ಇದು ನೀವು ಪ್ರೈಮರಿ ಒಳಗ ಹೈಸ್ಕೂಲ್ ಒಳಗೆ ಮಾಡಿದ್ರಿ. ಇನ್ನು ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ ಬರೋದೇ ಇದು ಕೆಳಗಿಂದು. ಆದ್ರೆ ಇದು ಹಂಗಂತ ಬಿಡ್ಬೇಕೇನ್ರಿ, ಇದು ಹಿಂದೆ ಮಾಡಿವಲ್ಲ, ಇಲ್ರಿ. ನಿಂತಿದ್ದೆ ಇವು ನಿಂತಿದ್ದು ಇದರ ಬೇಸ್ ಮೇಲ, ಇದು ಗೊತ್ತಿರ್ಬೇಕು ನಿಮಗ. ಇನ್ನು ಇದ್ರೊಳಗ ಎರಡನೇ ಪಾಯಿಂಟ್ಸ್ ಒಳಗ ಈ ಎರಡನೇ ಸ್ಟೆಪ್ ಒಳಗ ಏನ್ ಕೇಳ್ತಾನ, ಆ ಮಾರಿದ ಬೆಲೆಯನ್ನ ರೂಪಾಯಿ ಒಳಗೆ ಕೊಟ್ಟಿರ್ತಾನ್ರಿ, ಅಥವಾ ಕೊಂಡ ಬೆಲೆಯನ್ನು ರೂಪಾಯಿ ಒಳಗೆ ಕೊಟ್ಟಿರ್ತಾನ. ಮಾರಿದ ಬೆಲೆ ಕೊಂಡ ಬೆಲೆ ರೂಪಾಯಿ ಒಳಗೆ ಕೊಟ್ಟಿರ್ತಾನ. ಇನ್ನು ಲಾಭನು ಎಷ್ಟಾಯ್ತು ಅಂತೇಳಿ ರೂಪಾಯಿ ಒಳಗೆ ಕಂಡು ಹಿಡ್ಕೊಂಡಿರ್ತೀರಿ ನೀವು. ಅದನ್ನ ಪರ್ಸೆಂಟೇಜ್ ಒಳಗೆ ಹೇಳಿದ್ರಿ ಅಂತಾನ. ಮಾರಿದ ಬೆಲೆನೂ ರೂಪಾಯಿ ಒಳಗೆ ಇರ್ತದ, ಕೊಂಡ ಬೆಲೆನೂ ರೂಪಾಯಿ ಒಳಗೆ ಇರ್ತದ. ಅದರಿಂದ ಎಷ್ಟು ಲಾಭ ಆಗ್ಯದ ಅನ್ನೋದನ್ನು ರೂಪಾಯಿ ಒಳಗೆ ನಿಮ್ಗೆ ಗೊತ್ತದ. ಅದನ್ನ 100ಕ್ಕೆ ಎಷ್ಟಾಗ್ಯದ ಪರ್ಸೆಂಟೇಜ್, ಎಷ್ಟು ಪರ್ಸೆಂಟೇಜ್ ಲಾಭ ಆಗ್ಯದ ಅದನ್ನ ಹೇಳ್ರಿ ಅಂತಾನ. ಇಲ್ಲಿನೂ ಅಷ್ಟೇ, 100ಕ್ಕ ಎಷ್ಟು ರೂಪಾಯಿದಂತೆ ನಷ್ಟ ಆಗ್ಯದ ಪರ್ಸೆಂಟೇಜ್ ಒಳಗೆ ಹೇಳ್ರಿ ನಷ್ಟ ಅಂತಾನ. ಇದನ್ನ ಹೆಂಗ್ ಬರ್ಕೋತೀವಿ ಅಂದ್ರ ಒಂದು ವಸ್ತುವನ್ನು 100 ರೂಪಾಯಿ ತಗೊಂಡೇವ ಅಂತ ಇಟ್ಕೋರಿ, ಅದನ್ನ 150 ರೂಪಾಯಿ ಮಾರಾಟ ಮಾಡಿವಿ. 100 ರೂಪಾಯಿ ತಗೊಂಡು 150 ರೂಪಾಯಿ ಮಾರಾಟ ಮಾಡಿವಿ ಅಂದ್ರೆ ನಮ್ಗೆ ಏನಾಗ್ತದೆ ಲಾಭ ಆಗ್ತದ. ಎಷ್ಟು ರೂಪಾಯಿ ಲಾಭ ಆಗ್ತದ? 50 ರೂಪಾಯಿ ಲಾಭ ಆಗ್ತದ. ಈ ಆದಂತ ಈ ಲಾಭವನ್ನ ಮ್ಯಾಲೆ ಬರ್ಕೋರಿ. ಎಷ್ಟಕ್ಕೆ ಕೊಂಡ್ಕೊಂಡಿರಿ? 100 ರೂಪಾಯಿ ಕೊಂಡ್ಕೊಂಡಿರಿ, ಅದನ್ನ ತೆಳಗೆ ಬರ್ಕೋರಿ, ಇಂಟು 100 ಮಾಡ್ರಿ. ಅವಾಗ ನಿಮ್ಗ ಪರ್ಸೆಂಟೇಜ್ ಒಳಗ ಲಾಭ ಎಷ್ಟಾಗ್ಯದ ಅಂತ ಬರ್ತದ. ಅರ್ಥ ಆಯ್ತಾ? ಇದು ಆಯ್ತು. ಇನ್ನು ನಷ್ಟ ಯಾವಾಗ ಬರ್ತದ ಅಂದ್ರ ಒಂದು ವಸ್ತುವನ್ನ 100 ರೂಪಾಯಿ ಕೊಂಡ್ಕೊಂಡಿರಿ, ಅದನ್ನ ಏನ್ ಮಾಡಾಕ್ತಿರಿ 70 ರೂಪಾಯಿಗೆ ಮಾರಾಟ ಮಾಡಾಕತ್ತೀರಿ. ಅಂದ್ರೆ ನಿಮಗ 30 ರೂಪಾಯಿ ನಷ್ಟ ಆಗ್ಯದ. ಕೊಂಡ ಬೆಲೆ ಎಷ್ಟದ ರೀ? 100 ರೂಪಾಯಿ ಅದ. 30/100 ಇಂಟು 100 ಮಾಡಿದಾಗ ಪರ್ಸೆಂಟೇಜ್ ಒಳಗ 100ಕ್ಕೆ ಎಷ್ಟು ರೂಪಾಯಿ ನಿಮ್ಗೆ ಲಾಸ್ ಆಗ್ಯದ ಅನ್ನೋದು ಪರ್ಸೆಂಟೇಜ್ ಒಳಗ ನಷ್ಟ ತೋರಿಸ್ತದ. ಇದು ಎರಡನೇ ಮೆಥಡ್. ಇಲ್ಲಿವರೆಗೂ ಏನಿತ್ತು, ಇದು ಟ್ರೆಂಡಿಂಗ್ ನಾಗಿತ್ತು. ಜಾಸ್ತಿ ಇದ್ರ ಮೇಲೆ ಕ್ವಶನ್ಸ್ PCPS SDFA ಬಂದೇವ. ಇನ್ನು ನೆಕ್ಸ್ಟ್ ಒಂದ್ ಜರ ನಿಮಗೆ ಕೆಲಸ ಜಾಸ್ತಿ ಮಾಡಿಸ್ಬೇಕು, ಕೂಡ್ಸುದು ಕಳೆದ ಅಷ್ಟೇ, ಏನೂ ಇಲ್ಲ, ಸಿಂಪಲ್ ಅದ, ಕೆಟ್ಟ ಈಸಿ ಅದ. ಇದನ್ನ ಏನ್ ಮಾಡ್ಬೇಕು, ಕೂಡ್ಸುದು ಕಳೆದ ಲೆಕ್ಕ ಒಂದ್ ಜರ ಜಾಸ್ತಿ ಮಾಡೋದಾಯ್ತು ಅಂತೇಳಿ ಏನ್ ಮಾಡ್ಯಾರ, ಕೊಂಡ ಬೆಲೆ ನಿಮಗೆ ಕಂಡಿಡೀರಿ ಅಂತಾರ. ಮೂರನೇ ಮೆಥಡ್ ಒಳಗೆ ಏನಿರ್ತಾರೆ, ಕೊಂಡ ಬೆಲೆನೆ ನೀವೇ ಕಂಡಿಡೀರಿ. ಆದ್ರೆ ಅವ್ರು ಏನು ಪ್ರಶ್ನೆ ಒಳಗೆ ಕೊಟ್ಟಿರ್ತಾರಲ್ಲ, ಮಾರಿದ ಬೆಲೆ ಕೊಟ್ಟಿರ್ತಾರ, ಮಾರಿದ ಬೆಲೆ ಕೊಟ್ಟಿರ್ತಾರ ಇಂಟು 100 ಸೂತ್ರದಾಗಿರ್ತದ ಬೈ 100. ಇದಕ್ಕ ಲಾಸ್ ಆಗಿತ್ತಂದ್ರ ಮೈನಸ್ ಮಾಡ್ಕೋಬೇಕ್ರಿ.
ಮಾರಿದ ಬೆಲೆ ಕೊಟ್ಟಿರ್ತಾರ, ಆಮೇಲೆ ಎಷ್ಟು ಪರ್ಸೆಂಟೇಜ್ ಲಾಭ ಆಗ್ಯದ ನಷ್ಟ ಆಗ್ಯದ. ಲಾಸ್ ಆಗಿತ್ತಂದ್ರೆ ಮೈನಸ್ ಅಂತ ಬರ್ಕೋಬೇಕು, ಅದೇ ಲಾಭ ಆಗಿತ್ತ ಪ್ಲಸ್ ಅಂತ ಬರ್ಕೊಂಡಿರ್ಬೇಕಷ್ಟೇ. ಇನ್ನು ನೆಕ್ಸ್ಟ್ ಇದರಾಗ ಮಾರಿದ ಬೆಲೆ ನೀವು ಕಂಡುಹಿಡಿಬೇಕಾಗಿತ್ತಂದ್ರ, ಮಾರಿದ ಬೆಲೆ ಕಂಡುಹಿಡಿಬೇಕಾಗಿತ್ತಂದ್ರ ಕೊಂಡ ಬೆಲೆ ಕೊಟ್ಟಿರ್ತಾರ ಇಂಟು 100 ಬೈ ಲಾಭ ಆಗಿತ್ತಂದ್ರೆ ಏನ್ ಮಾಡ್ಕೋಬೇಕ್ರಿ, ಪ್ಲಸ್ ಅಂತ ಬರ್ಕೋಬೇಕು. ಎಷ್ಟು ರೂಪಾಯಿ ಲಾಭ ಆಗಿರ್ತದ ಅಥವಾ ಎಷ್ಟು ಪರ್ಸೆಂಟೇಜ್ ಲಾಭ ಆಗಿರ್ತದಲ್ಲ ಅದನ್ನ ಪ್ಲಸ್ ಅಂತ ಬರ್ಕೋಬೇಕು. ನಷ್ಟ ಆಗಿತ್ತಂದ್ರ ಮೈನಸ್ ಅಂತ ಬರ್ಕೊಂಡಿರ್ಬೇಕು. ಎರಡು ಕಲ ಒಂದ್ ಫಲ. ಲಾಭ ಆಗ್ಯದ ನಷ್ಟ ಆಗ್ಯದ ಗೊತ್ತಾಗಿರ್ತದೆ ನಿಮಗ. ಗೊತ್ತಾಗಿತ್ತಂದ್ರ ಲಾಭ ಆಗಿತ್ತಂದ್ರೆ ಈ 100 ಪ್ಲಸ್ ಮಾಡ್ಕೋಬೇಕು ಮೊದಲು. ಈ 100 ಪ್ಲಸ್ ಮಾಡ್ಕೊಂಡು ಮೈನಸ್ ನಷ್ಟ ಆಗಿತ್ತಂದ್ರ ಈ 100 ಮೈನಸ್ ಮಾಡಬೇಕು ಬೈ 100 ಬರ್ದಿರ್ಬೇಕು. ಇದು ಸೂತ್ರದಾಗ ತಿಳಿತಿದ್ದು, ಅರ್ಥ ಆಯ್ತು? ಬರ್ಕೋರ ಪ್ರಶ್ನೆ, ವಸ್ತುವನ್ನು ಇನ್ನೊಬ್ಬರಿಗೆ ಎಷ್ಟಕ್ಕೆ ಮಾರಾಟ ಮಾಡಿದ್ರೆ 150 ರೂಪಾಯಿಗೆ ಮಾರಾಟ ಮಾಡಿದ್ದಾನೆ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನ 100 ರೂಪಾಯಿಗೆ ಕೊಂಡುಕೊಂಡು ಅದನ್ನ 150 ರೂಪಾಯಿಗೆ ಮಾರಾಟ ಮಾಡಿದರೆ ಆತನಿಗೆ ಆದ ಲಾಭ ಎಷ್ಟು? 150 ರೂಪಾಯಿ ಒಳಗ 100 ರೂಪಾಯಿ ತೆಗೆದ್ರೆ ಎಷ್ಟು ಉಳಿತದೆ? 50 ರೂಪಾಯಿ ಆತನಿಗೆ ಆದ ಲಾಭ. ಇದು ಜಸ್ಟ್ ಅಮೌಂಟ್ ಒಳಗೆ ಹೇಳಿದ್ದು, ಸಿಂಪಲ್ ಅದ ಇದು. ಇದು ಪ್ರತಿಯೊಂದು ಲೆಕ್ಕಕ್ಕೂ ಮುಂದೆ ಯೂಸ್ ಹಾಕೋದು ಬರ್ತದ. ಒಂದು ಪರ್ಸೆಂಟೇಜ್ ಒಳಗೆ ಏನು ಕಂಡು ಹಿಡಿತಿರಲ್ಲ ಅವಾಗ ಇದು ಜಸ್ಟ್ ಮೈಂಡ್ ಆಗಿ ಮಾಡೋದು. ನೀವು ಏನು ಸೂತ್ರ ತಗೊಂಡೆಲ್ಲ ಮಾಡಕತ್ತಿರಲ್ಲ ಮುಂದಿನ ಲೆಕ್ಕಗಳೊಳಗ ಜಸ್ಟ್ ಮೈಂಡ್ ಆಗಿ ಮಾಡ್ಕೊಂಡಿರ್ಬೇಕು. 100 ರೂಪಾಯಿ ಕೊಂಡ್ಕೊಂಡ 150 ರೂಪಾಯಿ ಮಾರಿನ 50 ರೂಪಾಯಿ ಲಾಭ ಆಗ್ತದ ಅಂತ ಜಸ್ಟ್ ಮೈಂಡ್ ಆಗ. ಇನ್ನು ನೆಕ್ಸ್ಟ್ ಈ ಕ್ವಶನ್ ಏನದ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನ ಎಷ್ಟು ಕೊಂಡ್ಕೊಂಡ್ರೆ 50 ರೂಪಾಯಿಗೆ ಕೊಂಡುಕೊಂಡು ಅದನ್ನ 40 ರೂಪಾಯಿಗೆ ಮಾರಾಟ ಮಾಡಿದನು. ಹಾಗಾದರೆ ಆತನಿಗೆ ಆದ ನಷ್ಟ ಎಷ್ಟು? 50 40 ಎಷ್ಟು? 10 ರೂಪಾಯಿ. ಇದು ನಷ್ಟ. ಇದನ್ನು ಜಸ್ಟ್ ಮುಂದಿನ ಲೆಕ್ಕಕ್ಕೆ ಯೂಸ್ ಆಗ್ತಿರ್ತದೆ, ಮೈಂಡ್ ಆಗಿ ಮಾಡ್ಕೊಂಡಿರ್ಬೇಕು ನೀವು. ಎಷ್ಟು? 50 ರೂಪಾಯಿ ಕೊಂಡ್ಕೊಂಡು 40 ರೂಪಾಯಿಗೆ ಮಾರಾಟ ಮಾಡ್ಯಾನ ಅಂದ್ರೆ ಏನಾಯ್ತ್ರಿ? ಆತನಿಗೆ 10 ರೂಪಾಯಿ ನಷ್ಟ ಆಯ್ತು. ತಿಳಿತಿದ್ದು? ಇನ್ನು ನೆಕ್ಸ್ಟ್ ಇದು ಒಂದೊಂದು ಜಸ್ಟ್ ನಿಮ್ಗೆ ಇರಲಿ, ಮುಂದಿನ ಯೂಸ್ ಆಗಲಿ ಅಂತೇಳಿ ನೆಕ್ಸ್ಟ್ ಲೆಕ್ಕ ಬರ್ಕೋರಿ. ಪ್ರಶ್ನೆ ಏನದ, ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನ 500 ರೂಪಾಯಿಗೆ ಕೊಂಡ್ಕೋತಾನ. ಒಬ್ಬ ವ್ಯಕ್ತಿಯು ಒಂದು ವಸ್ತುವನ್ನ 500 ರೂಪಾಯಿಗೆ ಕೊಂಡುಕೊಂಡು ಅದನ್ನ 600 ರೂಪಾಯಿಗೆ ಮಾರಾಟ ಮಾಡಿದರೆ 600 ರೂಪಾಯಿಗೆ ಮಾರಾಟ ಮಾಡಿದರೆ ಅವ್ರು ಬರೀ ಸಾಮಾನ್ಯ ಲಾಭ ಕೇಳಕತ್ತಿಲ್ರಿ, ಪರ್ಸೆಂಟೇಜ್ ಒಳಗೆ ಎಷ್ಟು ಲಾಭ ಆಗ್ತದ ಅಂತ ಕೇಳಕತ್ತಾರ. ಈ ಲಾಭ ಕಂಡು ಹಿಡಿಬೇಕಾದ್ರೆ ನಾವ್ ಏನ್ ಮಾಡ್ಬೇಕು, ಫಸ್ಟಿಗೆ ಈ ಸಾಮಾನ್ಯ ಲಾಭ ಎಷ್ಟಾಗ್ತದ ಅಂತ ಕಂಡು ಹಿಡ್ಕೊಂಡಿರ್ಬೇಕು. ಈ ಸಾಮಾನ್ಯ ಲಾಭ ಎಷ್ಟಾಗ್ತದೆ? 600 ರೂಪಾಯಿ ಒಳಗೆ 500 ಎಷ್ಟು ಉಳಿತು? 100 ರೂಪಾಯಿ. ಆ ವ್ಯವಹಾರದಲ್ಲಿ ಟೋಟಲ್ ಆಗಿ ಆತನಿಗೆ ಆಗಿದ್ದು 100 ರೂಪಾಯಿ ಲಾಭ. ಇನ್ನು ಅದನ್ನ ಪರ್ಸೆಂಟೇಜ್ ಒಳಗೆ ಹೇಳ್ರಿ ಎಷ್ಟಾಗ್ಯದ ಲಾಭ ಅಂತ ಕೇಳಕತ್ತಾರ. ಇದ್ರ ಸೂತ್ರ ಏನಂದ್ರೆ ಲಾಭ ಇಸ್ಕಲ್ ಟು ಈ ಆದಂತ ಸಾಮಾನ್ಯ ಲಾಭ ಏನದ ನೋಡಿ, ಇದು ಬೈ ಎಷ್ಟು? ಕೊಂಡ ಬೆಲೆ. ಲಾಭ ಬೈ ಕೊಂಡ ಬೆಲೆ ಇಂಟು 100. ಇದು ಸೂತ್ರ. ಇದು ಎದಕ್ ಸೂತ್ರ ಅಂದ್ರ ಈ ಪರ್ಸೆಂಟೇಜ್ ಒಳಗೆ ಲಾಭವನ್ನ ಹೇಳ್ಬೇಕಾದ್ರೆ ಇದು ಸೂತ್ರ. ಲಾಭ ಎಷ್ಟಾಗಿದೆ? ಸಾಮಾನ್ಯವಾಗಿ 100 ರೂಪಾಯಿ ಲಾಭ ಆಗ್ಯದ. ಕೊಂಡ ಬೆಲೆ ಎಷ್ಟದ? 500 ರೂಪಾಯಿ ಅದ. ಇಂಟು 100. 100 ಒಂದ್ರೆ 100 100 100 5 5 5 ಒಂದ್ರೆ 5 20 5 10 50 5 20 100 ಅಂದ್ರ ಪರ್ಸೆಂಟೇಜ್ ಲಾಭ ಇಸ್ಕಲ್ ಟು ಎಷ್ಟು ಪರ್ಸೆಂಟೇಜ್ ಆಗ್ಯದ ಅಂದ್ರೆ 20%. ಈ ವ್ಯವಹಾರದಲ್ಲಿ 120 ರೂಪಾಯಿ ಆತನಿಗೆ ಲಾಭ ಆಗ್ಯದ ಅಂದಂಗ ತಿಳಿತಾ? ಈ ವ್ಯವಹಾರದಲ್ಲಿ ಆತನಿಗೆ 120 ರೂಪಾಯಿ ಲಾಭ ಆಗ್ಯದ. ಸಾಮಾನ್ಯವಾಗಿ ಬರೀ ಲಾಭ ಎಷ್ಟಾಗ್ಯದ ಅಂದ್ರೆ 100 ರೂಪಾಯಿ ಆಗ್ಯದ. 600 ರೂಪಾಯಿಗೆ ವಸ್ತುವನ್ನ ಮಾರ್ಯಾನ, 500 ರೂಪಾಯಿ ಕೊಂಡ್ಕೊಂಡಾನ. ಹಂಗಾದ್ರೆ ಸಾಮಾನ್ಯವಾಗಿ 100 ರೂಪಾಯಿ ಲಾಭ ಆಯ್ತು. ಹಂಗಾದ್ರ 100ಕ್ಕೆ ಎಷ್ಟು ರೂಪಾಯಿ ಲಾಭ ಆಯ್ತು ಆತನಿಗೆ ಅಂದ್ರೆ 20% ಲಾಭ ಆಯ್ತು 100ಕ್ಕೆ ಅನ್ನಂಗ. ಇದು ಸೂತ್ರದ ಪ್ರಕಾರ ನಿಮ್ಗೆ ಗೊತ್ತಿರಲೇಬೇಕಾದಂತದ್ದು. ಒಂದೇ ಮೆಥಡ್ ಒಳಗ ಇದು ನಿಮ್ಗೆ ಬರ್ಬೇಕಾದ್ರೆ ಪರ್ಫೆಕ್ಟ್ ಆಗಿ. ಇನ್ನು ಎಕ್ಸಾಮ್ ಒಳಗೆ ನೀವು ಹೆಂಗ್ ಟೈಮ್ ಉಳಿಸ್ಬೇಕು, ಇನ್ನೊಂದು ಮೆಥಡ್ ಹೆಂಗದ ಎಕ್ಸಾಮ್ ಒಳಗೆ ಟೈಮ್ ಉಳಿಸ್ಲಾಕ. ಇದು ಫಿಕ್ಸ್ ನಿಮಗೆ ಬರ್ತಿರ್ಬೇಕು, ನಿಮ್ ನೋಟ್ಸ್ನಾಗ ಇದೇ ಇರಲಿ. ಇದು ಜಸ್ಟ್ ನಿಮ್ಗೆ ಟೈಮ್ ಉಳಿಸ್ಬೇಕು ಅಷ್ಟೇ. ಇದು ಪರ್ಫೆಕ್ಟ್. ಇದು ಹೆಂಗ್ ಬಂತು ಅಂತ ಯಾರಾದ್ರೂ ಕೇಳಿದ್ರ ಆನ್ಸರ್ ಮಾಡೋಕೆ ಇದು ಈಸಿ ಆಗ್ತದ. ಇದೇ ರೀತಿಯಾಗಿ ಬರ್ತದ, ಇದು ಹಿಂಗೆ ಬರ್ಬೇಕು ಅಂತ ಹೇಳ್ಬೇಕಾದ್ರ ಇದಕ್ಕೇನಿಲ್ಲ, ನಿಮ್ ಟೈಮ್ ಅನ್ನ ಕಡಿಮೆ ಮಾಡಕ್ ಅಷ್ಟೇ. ಎಕ್ಸಾಮ್ ಒಳಗ ಏನದ ಟೈಪ್ 2 ಒಂದೇದು ಎಷ್ಟು ಲಾಭ ಆಗ್ಯದ್ರಿ? 500 ರೂಪಾಯಿಗೆ 100 ರೂಪಾಯಿ ಲಾಭ ಆದ್ರ 500 ರೂಪಾಯಿಗೆ 100 ರೂಪಾಯಿ ಲಾಭ ಆದ್ರ 100 ರೂಪಾಯಿಗೆ ಎಷ್ಟು?
500 ರೂಪಾಯಿಗೆ 100 ರೂಪಾಯಿ ಲಾಭ ಆಗ್ಯದ. ಹಂಗಾದ್ರೆ 100ಕ್ಕೆ ಎಷ್ಟಾಗ್ಯದ? ಇವೆರಡು ಏನ್ ಮಾಡ್ಬೇಕ್ರಿ? ಓರೆ ಗುಣಾಕಾರ 100 × 100 ಬೈ 500. 100 ಒಂದ್ಲೆ 100 ಐದ್ಲೆ 5 ಒಂದ್ಲೆ 5 20 ಎಷ್ಟಾಯ್ತ್ರಿ? 20% ಲಾಭ ಆಗ್ಯದ. ಇದು ಈಸಿಯಾಗಿ ನಿಮ್ಗೆ ಟೈಮ್ ಉಳಿಸ್ಲಾಕ 500 ರೂಪಾಯಿ ಕೊಂಡ್ಕೊಂಡಾನ, ಅದಕ್ಕೆ 100 ರೂಪಾಯಿ ಲಾಭ ಆಗ್ಯದ. 100 ರೂಪಾಯಿ ಕೊಂಡ್ಕೊಂಡಿದ್ನಂದ್ರೆ ಎಷ್ಟು ರೂಪಾಯಿ ಲಾಭ ಆಗ್ತಿತ್ತು, 100ಕ್ಕೆ ಎಷ್ಟು ಲಾಭ ಆಗ್ತದೆ ಅನ್ನೋದಕ್ಕೆ ಇದು ಎರಡೇ ಮೆಥಡ್. ಇವೆರಡು ನೀವು ನೋಟ್ಸ್ನಾಗಿರ್ಲಿ. ಇದು ಸೂತ್ರ ನೀವು ಪರ್ಫೆಕ್ಟ್ ಆಗಿ ಗೊತ್ತಿರ್ಬೇಕ್ರಿ. ಇದು ಇನ್ನು ಜಸ್ಟ್ ಎಕ್ಸಾಮ್ ಟೈಮ್ ಉಳಿಸ್ಲಾಕ ಇದು ಅರ್ಥ ಆಯ್ತು. ಒಬ್ಬ ವ್ಯಕ್ತಿಯು ಒಂದು ಪುಸ್ತಕವನ್ನ 160 ರೂಪಾಯಿಗೆ ಕೊಂಡುಕೊಂಡನು. ಒಂದು ಪುಸ್ತಕ 160 ರೂಪಾಯಿ ಕೊಂಡ್ಕೊತಾನ, ಅದನ್ನ 200 ರೂಪಾಯಿಗೆ ಮಾರಾಟ ಮಾಡ್ತಾನ. 160 ರೂಪಾಯಿ ಕೊಂಡ್ಕೊಂಡು 200 ರೂಪಾಯಿಗೆ ಮಾರಾಟ ಮಾಡುವುದರಿಂದ ಆತನಿಗೆ ಎಷ್ಟು ಲಾಭ ಉಳಿತದೆ? 40 ರೂಪಾಯಿ ಒಳಗ ಲಾಭ ಉಳಿತು. ಒಟ್ಟು ಆತನಿಗೆ ಉಳಿದ ಲಾಭ ಎಷ್ಟು? 160 ರೂಪಾಯಿ ಕೊಂಡ್ಕೊಂಡ, 200 ರೂಪಾಯಿ ಮಾರಾಟ ಮಾಡ್ದ. ಒಟ್ಟು ಆತನಿಗೆ ಉಳಿದ ಲಾಭ ಎಷ್ಟು? 40 ರೂಪಾಯಿ. ಹಂಗಾದ್ರ 100ಕ್ಕೆ ಎಷ್ಟು ರೂಪಾಯಿ ಉಳಿತದ ಅವನಿಗೆ, ಅಥವಾ ಎಷ್ಟು ಪರ್ಸೆಂಟೇಜ್ ಲಾಭ ಉಳಿತದ ಅಂತ ಪ್ರಶ್ನೆ. ಅದನ್ನ ಪರ್ಸೆಂಟೇಜ್ ಒಳಗೆ ಲಾಭ ಹೇಳ್ಬೇಕಾಗಿದೆ ನಾವು. ಮೊತ್ತದೊಳಗೆ ಲಾಭ ಹೇಳಿವ್ರಿ ಎಷ್ಟದ ಅಂತೇಳಿ, 40 ಅದ ಅಂತೇಳಿ. ಅದನ್ನ ಶೇಕಡಾ ಕನ್ವರ್ಟ್ ಮಾಡಿದ್ರ ಎಷ್ಟು ಉಳಿತದ ಅಂತ ಬೇಕಾಗ್ಯದ. ಸಾಮಾನ್ಯ ಲಾಭ ಎಷ್ಟಾಗ್ಯದ್ರಿ? 40 ರೂಪಾಯಿ ಆಗ್ಯದ. ಕೊಂಡ ಬೆಲೆ ಎಷ್ಟದ? 160 ಇಂಟು 100. ಈ ಸೊನ್ನೆ ಹೋಯ್ತು. ಇನ್ನ 4 ಒಂದ್ಲೆ 4 ನಾಲ್ಕಲೆ ಇದು 0 ಉಳಿತು. ಇನ್ನ 10 ಹತ್ತಲೆ ಎಷ್ಟ್ರಿ? 100/4. 100/4. 4 ಒಂದ್ಲೆ 4 25. ಶೇಕಡಾ ಎಷ್ಟು ಲಾಭ ಉಳಿದಂಗ್ರೆ ಆತನಿಗೆ? ಶೇಕಡಾ ಲಾಭ 25% ಲಾಭ ಉಳಿತು. 25% ಲಾಭ. 100ಕ್ಕೆ 25% ಆತನಿಗೆ ಲಾಭ ಉಳಿತು ಅನ್ನಂಗ. ಒಂದು 100ಕ್ಕೆ 25 ರೂಪಾಯಿ ಉಳಿದ ಅನ್ನಂಗ. ಟೋಟಲ್ ಆಗಿ ಆತ 160 ರೂಪಾಯಿಗೆ 40 ರೂಪಾಯಿ ಲಾಭ ಉಳಿದ ಅನ್ನಂಗ. ಇದು ಸೂತ್ರದ ಪ್ರಕಾರ. ಇನ್ನು ಈಸಿಯಾಗಿ ಬಿಡಿಸ್ಬೇಕಾದ್ರೆ 160 ರೂಪಾಯಿಗೆ 40 ರೂಪಾಯಿ ಲಾಭ ಉಳಿತದ ಅಂದ್ರ ಒಂದು 100 ರೂಪಾಯಿಗೆ ಎಷ್ಟು ಉಳಿತದ ಅಂತಂದಾಗ 160 ರೂಪಾಯಿ ವಸ್ತುವನ್ನ ಕೊಂಡ್ಕೊಂಡ್ರ 40 ರೂಪಾಯಿ ಲಾಭ ಉಳಿತದ. ಅದೇ 100 ರೂಪಾಯಿ ವಸ್ತುವನ್ನ ಕೊಂಡ್ಕೊಂಡ್ರೆ ಎಷ್ಟು ಉಳಿತದ ಅಂದಾಗ ಇವೆರಡು ಏನ್ ಮಾಡ್ಬೇಕ್ರಿ? ಓರೆ ಗುಣಾಕಾರ 100 × 40/160. 41 44 4 ಒಂದ್ಲೆ 4 25 ಎಷ್ಟ್ರಿ? 25% ಆತನಿಗೆ ಲಾಭ. ಇದು ಆಪ್ಷನ್ ಒಳಗೆ ಏನಿರ್ತಾವಂದ್ರ 25% ಲಾಭ, 25% ನಷ್ಟ, 20% ಲಾಭ, 20% ನಷ್ಟ. ಅಷ್ಟು ನನಗೆ ನೋಡತಿರ್ತಾವ. ತಿಳಿತಾ? ಆಪ್ಷನ್ಗಳು ನನಗೆ ನೋಡತಿರ್ತಾವ. ನೀವೇನ್ ಮಾಡ್ಬೇಕು? ಜಸ್ಟ್ ಯಾವಾಗ ಕರೆಕ್ಟ್ ಇರ್ತದ ಮುಂದಿನ ವರ್ಡ್ ಇಂಪಾರ್ಟೆಂಟ್ ರೀ. ಇಲ್ಲ ನಿಮ್ಗೆ ಏನ್ ಹೇಳಕತ್ತೀನಿ ಅಂದ್ರ 25% ಅನ್ನೋದು ಕಂಡು ಹಿಡಿತೀರಿ ಲೆಕ್ಕ ನೀವು ಪಟ್ನೆ. ಕಂಡು ಹಿಡಿದಿಂದ ಇದು ಲಾಭನೋ ನಷ್ಟನೋ ಅದು ಬರ್ಕೊಳಂಗಿಲ್ಲ. 25% ಅನ್ನೋದು ಲಾಭ. ಇದು ಕರೆಕ್ಟ್ ಆಗಿ ಗೊತ್ತಿತ್ತಂದ್ರ ಅದು ಕರೆಕ್ಟ್ ಆಗಿ ಗೆಸ್ ಮಾಡಿ ಆನ್ಸರ್ ಅನ್ನ ಹಾಕ್ತೀರಿ. ಆಪ್ಷನ್ ಒಳಗೆ ಏನು ಚೇಂಜಸ್ ಬೇರೆ ಇಲ್ಲಿದ್ದು ಆಪ್ಷನ್ ಕೊಡಂಗಿಲ್ಲ. ಇದಕ್ಕೆ ಸಂಬಂಧ ಇದ್ದಿದೆ ಕೊಟ್ಟಿರ್ತಾನ. ಅವ್ರಿಗೆ ಗೊತ್ತಿರ್ತಾರೆ 25% ನೀವು ಕಂಡು ಹಿಡಿದೇ ಹಿಡಿತೀರಿ ಅಂತ. ಅದ್ರ ಮುಂದೆ ಏನ್ ಬರ್ಕೊಂಡಿರ್ತಾರೆ ಇವರು, ಅದನ್ನ ಮೈಂಡ್ನಾಗ ಇರ್ತದಿಲ್ಲ ಅಂತೇಳಿ ಚೆಕ್ ಮಾಡ್ತಿರ್ತಾರೆ ಅಷ್ಟೇ. ಹಿಡಿತಿದ್ದು ಬರ್ಕೊಳ್ಳಿ. ಒಂದು ವಸ್ತುವನ್ನ ಒಬ್ಬ ವ್ಯಕ್ತಿ ಎಷ್ಟಕ್ಕ ತಗೊಳ್ತಾನ? 500 ರೂಪಾಯಿಗೆ ಅದನ್ನ ಕೊಂಡ, ಅದನ್ನ ಹೊಳ್ಳಿ ಎಷ್ಟಕ್ಕೆ ಮಾರ್ತಾನ್ರಿ? 400 ರೂಪಾಯಿಗೆ ಮಾರಾಟ ಮಾಡ್ದ. ಅದನ್ನ 500 ರೂಪಾಯಿಗಿಂತ ಹೆಚ್ಚಿಗೆ ಮಾರಾಟ ಮಾಡಿದ್ರೆ ಆತನಿಗೆ ಲಾಭ ಆಗ್ತಿತ್ತು. ಆದ್ರೆ ಏನ್ ಮಾಡ್ಯಾನವ? 400 ರೂಪಾಯಿಗೆ ಮಾರಾಟ ಮಾಡಿದ್ರ ನಷ್ಟ ಆಗ್ಯದ್ರಿ. 500 ರೂಪಾಯಿಗೂ ಮಾರಾಟ ಮಾಡಿಲ್ಲ. ಇನ್ನೂ ಎಷ್ಟಾಗ್ಯದ? 100 ರೂಪಾಯಿ ನಷ್ಟ ಆಗ್ಯದ. ರೂಪಾಯಿ ಒಳಗೆ ಹೇಳ್ಬೇಕಂದ್ರ 500 ರೂಪಾಯಿ ವಸ್ತುವನ್ನ ಕೊಂಡನ, 400 ರೂಪಾಯಿ ಮಾರಾಟ ಮಾಡ್ಯಾನ. ಅದರಿಂದ ಆತನಿಗೆ ಸಾಮಾನ್ಯವಾಗಿ ಬರೇ ಟೋಟಲ್ ಅಮೌಂಟ್ 100 ರೂಪಾಯಿ ನಷ್ಟ ಆಗ್ಯದ. ಇದನ್ನ ಶೇಕಡಾದಾಗ ಎಷ್ಟು ನಷ್ಟ ಆಗ್ಯದ ಹೇಳ್ರಿ ಅಂತ ಪ್ರಶ್ನೆ ಅದ. ಶೇಕಡಾದಾಗ ಎಷ್ಟು ನಷ್ಟ ಆಗ್ಯದ ಅಂದ್ರ ಸಾಮಾನ್ಯ ನಷ್ಟ ಎಷ್ಟಾಗ್ಯದ ಟೋಟಲ್ ಒಟ್ಟು ನಮಗ ರೂಪಾಯಿನೊಳಗೆ ಎಷ್ಟು ನಷ್ಟ ಆಗ್ಯದ, ಕೊಂಡ ಬೆಲೆ ಎಷ್ಟದ ಇಂಟು 100 ಮಾಡಿದ್ರೆ ನಮ್ಗೆ ಏನಾಗ್ತದೆ? ಈ ಶೇಕಡಾ ನಷ್ಟ ಬರ್ತದ. ಟೋಟಲ್ ಎಷ್ಟು ನಷ್ಟ ಆಗ್ಯದ್ರಿ? 100 ರೂಪಾಯಿ ನಷ್ಟ ಆಗ್ಯದ.
ಇಂಟು 100 2 0 2 0 ಹೌದು 5 ಒಂದೇ 5 4 5 ಒಂದೇ 5 ಎಷ್ಟು 20 ತಿಳಿತಾ 5 ಒಂದೇ 20 ಅಂದ್ರೆ ಶೇಕಡ ಎಷ್ಟಾಗಿದೆ ಅಂದ್ರೆ 20% ನಮ್ಗೆ ಏನಾಯ್ತು ಇದು ನಷ್ಟ 20% ಏನಿದು ನಷ್ಟ ಆಯ್ತು ನಮ್ಗ ಶೇಕಡಾದೊಳಗ ಅರ್ಥ ಆಯ್ತು ಇದು ಇದನ್ನ ಇನ್ನೊಂದು ಮೆಥಡ್ ಒಳಗೆ ಹೆಂಗ್ ತಿಳಿಸಬಹುದು ಅಂದ್ರ ನೋಡ್ರಿ ಕೊಂಡ ಬೆಲೆ ಎಷ್ಟಾದ್ರಿ 500 ರೂಪಾಯಿಗೆ ನಮ್ಗೆ ಎಷ್ಟು ನಷ್ಟ ಆಗ್ತದ 100 ರೂಪಾಯಿ ನಷ್ಟ ಆಗ್ತದ 500 ರೂಪಾಯಿ ಕೊಂಡ್ಕೊಂಡಿವ ವಸ್ತುವನ್ನ ನಮ್ಗೆ 100 ರೂಪಾಯಿ ನಷ್ಟ ಆಗ್ಯದ ನೀವೇನ್ ಮಾಡಬಾರ್ದು 400 ರೂಪಾಯಿನ ತಗೋಬಾರ್ದ್ರಿ ಹೊಟ್ಟೆ ಇಲ್ಲಿ ಮಾರಿದ ಬೆಲೆ ಯೂಸ್ ಆಗಂಗಿಲ್ಲ ಅದನ್ನ ತಗೊಳ್ಳಬಾರ್ದು ಇದು ಲಾಭ ಇರಲಿ ನಷ್ಟ ಇರಲಿ ಪರ್ಸೆಂಟೇಜ್ ಕಂಡುಹಿಡಿಯುವಾಗ ಈ ಸೈಡ್ ಯಾವಾಗಲೂ ನಮ್ಗೆ ಏನಿರ್ಬೇಕು ಕೊಂಡ ಬೆಲೆನೇ ಇರಬೇಕು ಅದೇ ಇದು ಮಾರಿದ ಬೆಲೆ ಇತ್ತಂದ್ರ ಕೊಂಡ ಬೆಲೆ ಇತ್ತು 600 ರೂಪಾಯಿ ಮಾರಾಟ ಮಾಡಿದ್ದೇವೆ ಅಂದ್ರೆ ಏನ್ ಮಾಡ್ಬೇಕ್ರಿ 100 ರೂಪಾಯಿ ಲಾಭ ಆಗ್ಯದ ತಗೋಬೇಕು ಈಗ ನಷ್ಟ ಆಗ್ಯದ 500 ರೂಪಾಯಿ ಕೊಂಡ್ಕೊಂಡಿವಿ 100 ರೂಪಾಯಿ ನಷ್ಟ ಆಗ್ಯದ ಇನ್ನು 100 ರೂಪಾಯಿ ಕೊಂಡ್ಕೊಂಡಿದ್ದೇವೆ ಅಂದ್ರ ನಮ್ಗೆ ಎಷ್ಟು ನಷ್ಟ ಆಗಿರ್ತಿತ್ತು ಇದೇ ಶೇಕಡ ಜಸ್ಟ್ ಇವೆರಡು ಏನ್ ಮಾಡ್ಬೇಕ್ರಿ ಗುಣಾಕಾರ 100 ಇಂಟು 100 ಬೈ 500 2 0 2 0 5 ಒಂದೇ 5 20 5 10 50 5 20 100 ಅಂದ್ರೆ ಶೇಕಡ ಎಷ್ಟು 20% ಏನ್ರಿದು ನಷ್ಟ ನಿಮ್ಗೆ ಯಾವಾಗ ಈಸಿ ಆಗ್ತೋ ಅದ್ರಾಗ ಮಾಡ್ಕೊಂಡಿರಿ ಅದನ್ನ ಮಾರಾಟ ಮಾಡ್ಬೇಕಾಗಿದ್ದು ಎಷ್ಟಕ್ಕ 2000 ಹೆಚ್ಚಿಗೆ ಮಾರಿದ್ರಂದ್ರೆ ಲಾಭ ಆಗ್ತಿತ್ತು ಆದ್ರೆ ಅವ್ರು ಏನ್ ಮಾಡ್ಯಾರ 1600 ರೂಪಾಯಿ ಮಾರಾಟ ಮಾಡ್ಯಾರ ಅದರಿಂದ ಅವ್ರಿಗೆ ಏನಾಗ್ಯದ 400 ರೂಪಾಯಿ ನಷ್ಟ ಆಗ್ಯದ ಒಟ್ಟು ಅವ್ರಿಗೆ ಏನಾಗ್ಯದ ಈ ವ್ಯವಹಾರದಿಂದ 400 ರೂಪಾಯಿ ನಷ್ಟ ಆಗ್ಯದ ಹಂಗಾದ್ರೆ 100ಕ್ಕೆ ಎಷ್ಟು ನಷ್ಟ ಆದಂಗ ಅವ್ರಿಗೆ ಅಂತ ಪ್ರಶ್ನೆ ಅದ ಒಟ್ಟು ನಷ್ಟ ಎಷ್ಟ್ರಿ 400 ರೂಪಾಯಿ ಆ ವಸ್ತುವನ್ನ ಎಷ್ಟು ಕೊಂಡ್ಕೊಂಡ್ರ ಕೊಂಡ ಬೆಲೆ ಎಷ್ಟದ 2000 ರೂಪಾಯಿ ಕೊಂಡ ಬೆಲೆ ಅದ ಇಂಟು 100 2 0 ಹೌದು ಇದೊಂದು ಇತ್ತು 2 ಒಂದೇ 2 20 ಅಂದ್ರೆ ಎಷ್ಟಾಯ್ತು ಶೇಕಡಾವಾಗಿ 20% ಅವ್ರಿಗೆ ಏನಾಗಿದೆ 120 ರೂಪಾಯಿ ನಷ್ಟ ಆಗ್ಯದ ಅಂದಂಗ ಅಥವಾ 20% ಆ ವ್ಯವಹಾರದಿಂದ ಅವ್ರಿಗೆ ನಷ್ಟ ಆಗ್ಯದ ತಿಳಿತಾ ಇನ್ನು ಇದನ್ನ ಈ ಮೆಥಡ್ ಒಳಗೆ ಬಿಡಿಸಿದ್ರ ಕೊಂಡ ಬೆಲೆ ತಗೊಂಡ್ಬೇಕ್ರಿ ಎಷ್ಟು ಕೊಂಡಾರ 2000 ರೂಪಾಯಿ ಕೊಂಡೋದ್ರಿಂದ ಅವ್ರಿಗೆ 400 ರೂಪಾಯಿ ನಷ್ಟ ಆಗ್ತದಂದ್ರ ಇನ್ನು 100 ರೂಪಾಯಿ ಏನಾರ ವಸ್ತು ಕೊಂಡಿದ್ರು ಅಂದ್ರ ಎಷ್ಟು ನಷ್ಟ ಆಗಿರ್ತಿತ್ತು ಅಂದಂಗ ಇವೆರಡು ಏನು ಗುಣಾಕಾರ 100 ಇಂಟು 400 ಬೈ 2000 ಇವೆರಡು 0 ಇದು ಒಂದು 14 40 ಬೈ 2 ಒಂದೇ 2 20 ಹೆಂಗಾರ ಹೊಡ್ಕೊಳ್ಳಿ ಸೇರ್ ನಿಮ್ಗೆ ಈಸಿ ಆಗಲ್ಲ ಎಷ್ಟು ಬರ್ತದೆ 20% ಏನಿದು ನಷ್ಟ 20% ನಷ್ಟ 100ಕ್ಕ 20 ರೂಪಾಯಿ ನಷ್ಟ ಆಗಿರ್ತಿತ್ತು ಅಂತಂದಂಗ ತಿಳಿತಿದ್ದು ಬರ್ತದೆ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ಒಂದು ವ್ಯವಹಾರದಲ್ಲಿ ಒಬ್ಬ ವ್ಯಕ್ತಿ ಒಂದು ವಸ್ತುವನ್ನ ₹10,000 ಕೊಂಡುಕೊಂಡು 8,000 ರೂಪಾಯಿಗೆ ಮಾರಾಟ ಮಾಡಿದರು. ವೇಟ್ ಮಾಡೋ ಇದನ್ನು ಅಷ್ಟೇ ಬರ್ತದೆ 20% ಇದು ಬರ್ತದೆ. 5,000 ರೂಪಾಯಿಗೆ ಮಾರಾಟ ಮಾಡಿದನು. ಹಾಗಾದರೆ ಆ ವ್ಯವಹಾರದಲ್ಲಾದ ಶೇಕಡಾ ನಷ್ಟ ಎಷ್ಟು?
ಇಷ್ಟಿನ ಮೇಲೆ ಫಸ್ಟ್ನೇ ಆನ್ಸರ್ ಹೇಳಿದಾರೆ. ಒಂದು ವಸ್ತುವನ್ನು ಕೊಂಡುಕೊಂಡ ಅದನ್ನು ಹೊಳ್ಳಿ 5,000 ರೂಪಾಯಿಗೆ ಮಾರಾಟ ಮಾಡುವುದರಿಂದ ಎಷ್ಟು ನಷ್ಟ ಆದಂಗ ಆಗ್ತದೆ ಅವರಿಗೆ? 5,000 ರೂಪಾಯಿ ನಷ್ಟ ಆದಂಗ ಆಗ್ತದ. ಹಂಗಾದ್ರ 100 ರೂಪಾಯಿ ಕೊಂಡ್ಕೊಂಡಿದ್ರ ಎಷ್ಟು ನಷ್ಟ ಆಗಿರ್ತಿತ್ತು ಅಂದಂಗ, ಅಥವಾ ಅದನ್ನ ಪರ್ಸೆಂಟೇಜ್ ಒಳಗೆ ಹೇಳ್ರಿ ಅಂತ ಅಂದಂಗ. 100 ಇಂಟು 5,000 ಬೈ 10,000 ಇವು ಮೂರು ಇದೊಂದು 15 50% ಏನಿದು ನಷ್ಟ ತಿಳಿದಿದ್ದು. ಎರಡು ತಿಳಿದುವ ನಷ್ಟ ಆಗಿತ್ತಂದ್ರೆ ಹೆಂಗ್ ಕೇಳ್ತಾನ ಅವ್ ಪ್ರಶ್ನೆ ಎರಡು ಮೆಥಡ್ ಕೇಳಂಗಿಲ್ರಿ. ಈಗ ನಿಮ್ಗೆ ಮಾಡ್ಕೊಳಕ್ ಬೇಕಾ? ಉದಾಹರಣೆಗೆ 10,000 ರೂಪಾಯಿ ಕೊಂಡ್ಕೊಳ್ಳೋಣ, 5,000 ರೂಪಾಯಿ ಮಾರಾಟ ಮಾಡ್ಯಾನ, ನಮ್ಗೆ ಲಾಭ ಎಷ್ಟಾಗ್ಯದ ಅಥವಾ ನಷ್ಟ ಎಷ್ಟಾಗ್ಯದ ಅಂತ ಗೊತ್ತಾಗ್ಬೇಕಾದ್ರೆ ಪ್ರಶ್ನೆ ಬೇಕು. ಅದನ್ನೇನು ಪ್ರಶ್ನೆ ಬರಂಗಿಲ್ಲ, ನೀವು ಇದನ್ನಂತೆ ಹುಡುಗರಲ್ಲ. ಇದ್ರಾಗ ಎರಡು ಕೆಲಸ ಇರ್ತಾವ. ಒಂದು ಎಷ್ಟು ಲಾಭ ಆಗ್ಯದ ಎಷ್ಟು ನಷ್ಟ ಆಗ್ಯದ ಕಂಡು ಹಿಡ್ಕೊಳ್ಳೋದು ಒಂದನೇದು ಕೆಲಸ. ಎರಡನೇದು ಅದನ್ನ ಪರ್ಸೆಂಟೇಜ್ ಹೆಂಗ್ ಕನ್ವರ್ಟ್ ಮಾಡ್ಕೋಬೇಕು ಎರಡು ಕೆಲಸ. ಇಂಥ ಪ್ರಶ್ನೆಗಳು ನಿಮಗೆ ಕೇಳ್ತಾರ. ಅದರ ಜಸ್ಟ್ ಅದಕ್ಕೆ ಒಂದು 10 ಸೆಕೆಂಡ್ಸ್ ಸಾಕು, ಅಂತದ್ದು ಕೇಳಂಗಿಲ್ಲ. ಅದು ಇದಕ್ಕೆ ಯೂಸ್ ಆಗ್ತದೆ ಅಷ್ಟೇ. ಇದು ಈ ಲೆಕ್ಕ ಮಾಡ್ಬೇಕಾದ್ರೆ ಇದು ಯೂಸ್ ಆಗ್ತದೆ ಅಷ್ಟೇ. ನೀವು ಎಕ್ಸಾಮ್ ಇದ್ದಾಗ ಏನ್ ಮಾಡ್ಬೇಕು? ಡೈರೆಕ್ಟ್ ಮೈಂಡ್ ಆಗ ಎಷ್ಟು ಮೈನಸ್ ಎಷ್ಟು ಲಾಭ ಆಗ್ಯದ ಎಷ್ಟು ನಷ್ಟ ಆಗ್ಯದ ನೋಡ್ಕೋಬೇಕು. ಕೊಂಡ ಬೆಲೆಗೆ ತಗೋಬೇಕ್ರಿ, ಇದು ನೆನಪಾಗಿರ್ಲಿ. ಇದು 5,000 ರೂಪಾಯಿಗೆ 5,000 ರೂಪಾಯಿ ನಷ್ಟ ಆಗ್ಯದ ತಗೊಂಡ್ರ ರೈತ ಲೆಕ್ಕ. ಅದಕ್ಕೆ ಈ ಮೆಥಡ್ ಬಹಳ ಡೇಂಜರ್ ಇದು. ಅದು ಹೆಂಗ್ ಈಸಿ ಮೆಥಡ್ ಅದ ನನಗೆ ಗೊತ್ತಿಲ್ಲ.